ಅಯ್ಯೋ ಏನ್ ಡ್ಯೂಟಿನೋ ಹೊತ್ತೋಗಿರೋ ಬೋರೆಲ್ಲ ನೀರು ಹೋಗ್ತಾ ಇರೋದು. ಇದು ಒಂದು ಕಡೆ ಆದ್ರೆ ಡ್ಯೂಟಿ ಒಂದ್ ಕಡೆ. ಅದ್ರಲ್ಲೂ ನಮ್ಮ ಸ್ಟೇಷನ್ಗೆ ಬರೋ ಕಂಪ್ಲೇಂಟ್ ನಿನ್ನೆ ಒಂದು ಅಮ್ಮ ಬಂದಿತ್ತು ಕಂಪ್ಲೇಂಟ್ ಕೊಡಕ್ಕೆ. ಏನ್ ಸರ್ ಹೊಡಿತಾನಂತ? ಇಲ್ಲಪ್ಪ, ಅವಳ ಗಂಡನೇ ಅವಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾನಂತೆ. ಗುಡ್ ಮಾರ್ನಿಂಗ್ ಸರ್. ಹೊಸ ಅಪಾರ್ಟ್ಮೆಂಟ್ ಅಂತ ಕಾಣಿಸುತ್ತೆ. ಹ್ಞೂ ಸರ್. ಒಳಗಿದ್ದಾರೆ, ಹೋಗಪ್ಪ. ಗುಡ್ ಮಾರ್ನಿಂಗ್ ಸರ್. ಕಾನ್ಸ್ಟೇಬಲ್ ವಿನಯ್ ರಿಪೋರ್ಟಿಂಗ್ ಸರ್. ಹೋಗಿ ಟೀ ತಗೊಂಬ. ಬಾಯ್ಲೆ ಬಾಯ್ಲೆ. ಏನಪ್ಪ ಹೋಗ್ತಾ ಬುಲೆಟ್ ಟ್ರೈನ್ ತರ ಸ್ಪೀಡ್ ಆಗೋದೆ, ಮತ್ತೆ ಲೋಕಲ್ ಟ್ರೈನ್ ತರ ಬಂದ್ಬಿಟ್ಟೆ. ಹ್ಞೂ ಸರ್, ಅಲ್ಲಿ ಒಳಗಡೆ ಸಾಹೇಬ್ರು ಏನೋ ಟೆನ್ಷನ್ ಆಗರನ್ರಿ. ಟೆನ್ಷನ್ ಅಲ್ಲ, ಮೆಂಟ್ಲ್ ಅವರು. ಯಾವ ಟೈಮಲ್ಲಿ ಹೆಂಗಿರ್ತಾನೆ ಹೇಳಕ್ ಬರೋದಿಲ್ಲ. ನೀನಿಲ್ಲಿ ಹೊಸ್ತಾಗಿ ಬಂದಿದೀಯ, ಈ ಊರಿನ ಜನ ಸರಿ ಇಲ್ಲ. ಯಾರಾದ್ರೂ ನೀನ್ ತೊಂದರೆ ಕೊಟ್ರೆ ನನ್ನ ಹೆಸರು ಹೇಳು, ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ಊರೇನ್ರಿ ಸರ? KS ಅಂದ್ರೆ ಏನಂತ ಗೊತ್ತಾ ನಿಂಗೆ? ಹ್ಞೂ ಸರ, ಗೊತ್ತ್ರಿ ಸರ. ಹಾ ಗೊತ್ತಾ? ಏನ್ ಹೇಳು? ಕೆರ್ಸ್ವಾಮಿ ಅಲ್ಲೇನ್ರಿ, ನೋಡೇನ ಲಿಸ್ಟ್ನಾಗ. ಅದು ಮನೆಯವರಿಟ್ಟ ಹೆಸರು. ನಿಜವಾದ ಹೆಸರು ಕೆರಳಿದ ಸಿಂಹ ಅಂತ. ಯಪ್ಪ, ಸಿಂಹ ಏನ್ರಿ ಸರ? ಆಯ್ತ್ರಿ ಸರ, ಸರಿ. ಸರಿ ಸರಿ, ಯಾವತ್ತೂ ತಲೆ ಕೆಡಿಸ್ಕೋಬೇಡ, ಹೋಗಿ ಟೀ ಹೇಳು. ನಾವು ಎಲ್ಲಿತ್ತು ಒಂದು ಸಿಕ್ಸ ನನಗೆ. ಸಾಹೇಬ್ರು ಅವಾಗ ಇಲ್ಲಿ ಬಂದು ಡ್ರಿಂಕ್ ಮಾಡ್ತಾರೆ, ಅಳ್ತಿರ್ತಾರೆ. ಯಾಕೆ? ಅದಾ ಲವ್ ಪ್ರಭಾವ. ಲವ್ ಮಾಡಿದ್ರೆ ಡ್ರಿಂಕ್ಸ್ ಮಾಡಿ ಅಳ್ತಾರ? ಆದ್ರೆ ಅಲ್ಲ, ಹೋದ್ರೆ ಸಾಹೇಬ್ರು ಒಂದು ಹುಡುಗಿನ ಲವ್ ಮಾಡಿದ್ರು. ಅಲ್ಲ, ಸಾಹೇಬ್ರನ್ನ ಲವ್ ಮಾಡ್ತೀನಿ ಅಂತ ಒಂದು ಹುಡುಗಿ ಹಿಂದೆ ಬಿದ್ದಿದ್ಲು. ಆಮೇಲೆ ಕಾಮನ್ ಆಗಿ ಸಾಹೇಬ್ರಿಗೂ ಲವ್ ಆಯಿತು. ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಹುಡುಗಿಗೆ ಜಾಬ್ ಸಿಗ್ತೇಳಿ ಹೈದ್ರಾಬಾದಿಗೆ ಹೋದ್ಲು. ಅಲ್ಲಿ ಹೋದ್ಮೇಲೆ ಇನ್ನೊಂದು ಹುಡುಗನ ಮೇಲೆ ಅವಳಿಗೆ ಲವ್ ಆಯ್ತಂತೆ. ಅವನೇನೋ ಡ್ಯಾನ್ಸರ್ ಅಂತೆ. ನಮ್ಮ ಸಾಹೇಬ್ರು ಹುಡುಗಿಗೆ ಬರ್ತಡೇ ಸರ್ಪ್ರೈಸ್ ಕೊಡೋಣ ಅಂತ ಹೋಗಿದ್ದಾರೆ. ಆಗ ಅವರಿಬ್ರು ಆ ರೂಮ್ನಲ್ಲಿ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇರೋದು ರೆಡ್ ಹ್ಯಾಂಡ್ ಸಿಕ್ಕಾಕೊಂಡಿದ್ದಾರೆ. ಅದು ನೋಡಿ ನಮ್ಮ ಸಾಹೇಬ್ರು ಆ ಹುಡುಗನ ಬೋನೆಲ್ಲ ಬ್ರೇಕ್ ಮಾಡಿದ್ದಾರೆ. ಆಮೇಲೆ ಆ ಹುಡುಗಿ ಸರ್, ಆ ಹುಡುಗಿ ಎಸ್ಕೇಪ್ ಆಗ್ಬಿಟ್ಲು. ಆವಾಗಿಂದ ಅವ್ರಿಗೆ ಹೀಗಾಗಿದೆ. ಸಾಹೇಬ್ರದ್ದು ಗಾಡಿ ಬಂತು. ಏನು ಮಾಡ್ತಿದ್ದೀರೋ ಇಲ್ಲಿ? ಹಾಂ, ಏನು ನೀವು ಡ್ಯೂಟಿ ಮಾಡ್ಲಿಕ್ಕೆ ಬಂದಿದ್ರು ಅಥವಾ ಎಂಜಾಯ್ ಮಾಡ್ಲಿಕ್ಕೆ ಬಂದಿದ್ರು? ನೀವು ತಪ್ಪು ಮಾಡಿಬಿಟ್ಟು ನಮ್ಮ ಡಿಪಾರ್ಟ್ಮೆಂಟು ಇಂಥವ್ರನ್ನ ಪೊಲೀಸ್ ಇಲಾಖೆಗೆ ಸೇರಿಸ್ಕೊಂಡ್ಬಿಟ್ಟು, ಹಾಂ, ನಿಮಗೆ ಡ್ಯೂಟಿ ಬಗ್ಗೆ ಮ್ಯಾನರ್ಸ್ ಇಲ್ಲ, ಡಿಸಿಪ್ಲಿನ್ ಇಲ್ಲ. ಇದೇನಾ ನೀವು ಮಾಡ್ತಾ ಇರೋದು? ಸಾರಿ ಸರ್. ಸಾರಿ. ನೋಡು ನಿನ್ನ ಅವತಾರ ನೋಡು. ಹಾಂ, ಗಡ್ಡ ಬಿಟ್ಕೊಂಡು ಡ್ರಿಂಕ್ಸ್ ಮಾಡಿಕೊಂಡು ನಿನಗೆ ಈ ವ್ಯವಸ್ಥೆ ಯಾರು ಪೊಲೀಸ್ ಅಂತಾರ ನಿನಗೆ? ನೋಡು, ನೀನು ಇಷ್ಟ ಇದ್ದರೆ ಡ್ಯೂಟಿ ಮಾಡು, ಇಲ್ಲ ಅಂದರೆ ಡೀಸಲ್ ಮಾಡಿ ಹೋಗ್ತಾ ಇರು. 1 ವರ್ಷ ಆಯಿತು, ಎಲ್ಲ ಕೇಸ್ಗಳನ್ನು ಪೆಂಡಿಂಗ್ ಇಟ್ಟಿದೆಯಾ. ಅದರಲ್ಲೂ ಸೀರಿಯಲ್ ರೇಪ್ ಕಿಲಿಂಗ್ ಕೇಸ್ ಅಂತೂ ನನ್ನ ತಲೆ ಮೇಲೆ ಬಂದು ಕೂತಿದೆ. ನೀನು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ. 1 ವೀಕ್ ಒಳಗೆ ಎಲ್ಲ ರಿಸಲ್ಟು ನನಗೆ ಬರಬೇಕು. ಇದು ಅಡ್ವೈಸ್ ಅಲ್ಲ, ವಾರ್ನಿಂಗ್.
ನನ್ನ ಮಗಳು ಎಲ್ಲಿದ್ದಾಳೆ ಅಂತ ನಿಮ್ಗೆ ಏನಾದ್ರು ಗೊತ್ತಾಯ್ತಾ? ರಾತ್ರಿ ಹುಡುಕಿದ್ರು ಎಲ್ಲಿ ಹೋಗಿದ್ದಾಳೆ ಏನೂ ಗೊತ್ತಾಗ್ತಿಲ್ಲ. ಅವಳು ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ನಾವು ಸ್ವಲ್ಪ ಫೋನ್ ಮಾಡಿ ಕೇಳಿದ್ರೆ ಎಲ್ಲಾ ಕಡೆ ಕೇಳಿದೆ, ಎಲ್ರು ಬರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಅಯ್ಯೋ ಮಗಳೇ, ಎಲ್ಲಿ ಹೋದೆ? ಅರೆ ಪೊಲೀಸ್ ಕಂಪ್ಲೇಂಟ್ ಮಾಡುವ. ಬೇಡ ಕಣೆ ಬೇಡ. ಪೊಲೀಸ್ ಕಂಪ್ಲೇಂಟ್ ಅಂತ ಹೋದ್ರೆ ಸ್ಟೇಷನ್ ನಲ್ಲಿ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಮಾತಾಡ್ತಾರೆ ಅಂತ ನನ್ನ ಮಗಳನ್ನ ಹುಡುಕೋದ್ ಬಿಡ್ತೀರೇನ್ರಿ? ಇಲ್ಲ, ನಂಗೆ ಗೊತ್ತಿರೋ ಒಬ್ರು ಪೊಲೀಸ್ ಸಾಹೇಬ್ರು ಇದ್ದಾರೆ, ಅವ್ರಿಗೆ ಹೇಳ್ತೀನಿ. ಅವರು ಖಂಡಿತ ನಮಗೆ ನಮ್ಮ ಮಗಳನ್ನ ಹುಡುಕೊಡ್ತಾರೆ. ಹಲೋ ಹಲೋ, ಹೇಳ್ರಿ ನಾಗರಾಜ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ತಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು ಸರ್. ಹೇಳ್ರಿ. ಸರ್, ನನ್ನ ಮಗಳು ಮೊನ್ನೆ ಬೆಂಗಳೂರಿನ ಹೊರಟೋಳು ಇನ್ನೂವರೆಗೂ ಮನೆಗೆ ಬಂದಿಲ್ಲ ಸರ್. ಮನೆಯಲ್ಲೆಲ್ಲ ಭಯ ಪಡ್ತಿದ್ದಾರೆ. ಏನು ಮಾಡೋದು ಅಂತಾನೆ ಗೊತ್ತಾಗದೆ ನಿಮ್ಗೆ ಕಾಲ್ ಮಾಡಿದೆ ಸರ್. ನೀವೇನು ಭಯ ಪಡೋದು ಬೇಡ, ನಾನು ಹುಡ್ಕೊಡ್ತೀನಿ. ಸರಿ ಸರ್, ಥ್ಯಾಂಕ್ ಯು ಸರ್. ಪೊಲೀಸ್ನವ್ರು ಹೇಳಿದ್ದೀನಿ, ಹುಡುಗಿನ ಮಗಳನ್ನ ನಮ್ಮ ಹತ್ರ ಕರ್ಕೊಂಡು ಬರ್ತಾರೆ ಬಿಡು. ಈ ಕೇಸ್ ಯಾವಾಗ ಸಾಲ್ವ್ ಆಗುತ್ತೆ ಸರ್? 1 ವರ್ಷ ಆಯ್ತು, ಯಾರಂತ ಗೊತ್ತಾಗ್ತಾನೂ ಇಲ್ಲ. ಇನ್ನೂ ಎಷ್ಟು ಜನರು ಬರೀ ತಗೊಳತ್ತೆ, ಸುಳಿವು ಸಿಗ್ತಾ ಇಲ್ಲ. ನಿಂಗೆ ಬಾಟ್ಲಿ ಹೇಳಿದ್ದೆ, ತಂದಿದ್ಯಾ? ಹಾ ಸರ್, ತಂದಿದ್ದೇನೆ. ತಗೊಂಡು ಬಾ. ಬರ, ನನ್ನ ಫ್ರೆಂಡ್ ಮಗಳೊಬ್ಳು ಬೆಂಗಳೂರಿನಿಂದ ಬರ್ತಾ ಇರುವಾಗ ಮಿಸ್ ಆಗಿದ್ದಾಳೆ. ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಾಗಿಲ್ಲ. ಹಾಗೆ ಅವಳನ್ನು ಹುಡ್ಕೊಳ್ಬೋ ಜವಾಬ್ದಾರಿ ನಮ್ಮದಾಗಿದೆ. ಆದಷ್ಟು ಬೇಗ ಅವಳನ್ನು ಹುಡುಕಬೇಕು. ಈ ವಿಷಯ ಹೊರಗಡೆ ಎಲ್ಲೂ ಗೊತ್ತಾಗಬಾರ್ದು. ನಾನು ಆ ಹುಡುಗಿ ಫೋಟೋನ ಕಳಿಸ್ಕೊಡ್ತೇನೆ. ನೆನಪಿರ್ಲಿ, ಆದಷ್ಟು ಬೇಗ. ಆಯ್ತು ಸರ್. ಏನಾಯ್ತು ಸರ್? ಯಾರಾದ್ರೂ ಕೇಶವಮೂರ್ತಿ? ಸರ್, ಅವರು PWD ಆಫೀಸರ್. ಯಾಕೆ ಸರ್? ಮಿಸ್ಸಿಂಗ್ ಕೇಸ್. ಅವರೇ ಸರ್? ಅವ್ರು ಯಾಕೆ ಮಿಸ್ ಆಗ್ತಾರೆ ಸರ್? ಅವ್ರ ಮಗಳು. ಮಗಳ? ಹಾಂ, ಮಗಳ. ಅವರಿಗೇನು ಸರ್, ದೊಡ್ಡವರು ಬಾಯ್ಸು ಬಾಯ್ ಫ್ರೆಂಡ್ಸು ಹೇಳಿ ಅಲ್ಲಿ ಸಿರ್ಗಾಡಿ ಸುತ್ತಾಡ್ಕೊಂಡು ವಾರನೋ ತಿಂಗಳನೋ ಬಿಟ್ಟು ಬರ್ತಾರೆ ಸರ್. ಸರಿ, ಯಾರು ಕಾಲ್ ಮಾಡಿದ್ದು? ಕಾಡಲ್ಲಿ ಒಂದು ಬಾಡಿ ಸಿಕ್ಕಿದಂತೆ ಸರ್, ಅದು ಹುಡುಗಿ. ಸರಿ, ಗಾಡಿ ತೆಗೆ ಹೋಗೋಣ. ಸರ್, ಗಾಡಿ ರೌಂಡ್ಸಿಗೆ ಹೋಗಿದೆ ಸರ್. ನನ್ನ ಗಾಡಿ ಇದ್ದೆ, ಹೋಗೋಣ.
ಸರ್ ಇಲ್ಲೇ ಸರ್, ಸ್ವಲ್ಪ ಮುಂದೆ ಸರ್, ಇಲ್ಲೇ. ಸರ್ ಆ ಹುಡುಗಿ ಊರವಳು ಅಲ್ಲ ಅನ್ಸುತ್ತೆ ಸರ್. ಸರ್ ಅಲ್ಲಿದೆ ನೋಡಿ ಸರ್. ಇಲ್ಲಿ ಮೊದಲು ಬಂದವ್ರು ಯಾರು? ನೀನು ಒಬ್ದೇನಾ? ನಿನ್ನ ಜೊತೆ ಮತ್ತೆ ಯಾರು ಇದ್ರ? ನೀನೇನು ಎಷ್ಟೊತ್ತಿಗಿಲ್ಲಿ? ಇಲ್ಲ ಸರ್, ನಮ್ಮ ದನ ಮೇಯಕ್ಕೆ ಬಿಟ್ಟಿದ್ದಾಗಿತ್ತು. ಮನೆಗೆ ಬರ್ದೆ ಭಾಳ ಹೊತ್ತಾಯ್ತು, ಇನ್ನೂ ಬಂದಿಲ್ಲ. ಆಯಿತು ಹುಡ್ಕೊಳ್ತಾ ಬಂದೆ ಸರ್. ಅವಾಗ ಈ ಬಾಡಿ ಕಾಣಿಸ್ತು. ಹಾಗಾಗಿ ನಿಮ್ಮ ಸ್ಟೇಷನಿಗೆ ಫೋನ್ ಮಾಡಿ ಹೇಳಿದೆ ಸರ್ ನಾನು. ಕೇಸ್ ಇವನ್ ಡೀಟೇಲ್ ತಗೊಂಡು ಕಳಿಸ್ರಿ. ನೀನೇನಾ ಕಾಲ್ ಮಾಡಿದ್ದು? ಕರೆನ್ಸಿ ಇಲ್ವಾ ನಿನ್ನ ಮೊಬೈಲಲ್ಲಿ? ಬೇಕಾದ್ರೆ ಹೇಳು, ಕರೆನ್ಸಿ ಹಾಕ್ತೇನೆ. ಕರೆನ್ಸಿ ಎಲ್ಲ ಇದೆ ಸರ್. ಇದೆ ಅಂದಮೇಲೆ ಕಾಲ್ ಮಾಡಿದಾಗ ಪೂರ್ತಿ ಮಾತಾಡೋದು ಕಲಿ. ಅರ್ಧಕ್ಕೆ ಕಟ್ ಮಾಡ್ತೀಯಲ್ಲ ಲೋಫರ್. ಇಲ್ಲ ಸರ್, ಬ್ಯಾಟ್ರಿ ಲೋ ಆಗಿತ್ತು ಸರ್. ಇಡೀ ದಿನ ಹುಡುಗಿ ಜೊತೆ ಮಾತಾಡ್ತಾ ಇದ್ರೆ ಇನ್ನೇನಾಗುತ್ತೆ? ಸರಿ, ನಿನ್ನ ಹೆಸರು ಅಡ್ರೆಸ್ ಹೇಳ. ಬಾಯ್. CPI ಸರ್ ಹೇಳಿದ್ರಲ್ಲ, ಮಿಸ್ ಆಗಿರೋ ಹುಡುಗಿ ಫೋಟೋ ತೋರಿಸಿ. ಇದೇ ಹುಡುಗಿ? ಏನು ಸರ್, ಇದೇ ಹುಡುಗಿನಾ? ಸರ್ ಇಲ್ಲೆಲ್ಲ ಕೊಲೆ ಮಾಡಿದ್ನಲ್ಲ ಸರ್, ಅವನೇ ಇದನ್ನು ಮಾಡಿದ್ರು. ಅವ್ನು ಯಾರಾದ್ರೂ ಸರ್ ಬಿಡಬಾರ್ದು ಸರ್. ಇದನ್ನು ಲ್ಯಾಬಿಗೆ ಕಳಿಸಿ. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ನನ್ನಿಂದ ಯಾಕೆ ಬಂದ್ರಿ? ಬಾಡಿ ಹತ್ರ ಹೋಗ್ರಿ. ಆಂಬುಲೆನ್ಸ್ ಬಂದ ತಕ್ಷಣ ಹೋಗ್ತೇವೆ ಸರ್. ಕಾಡು ಸರ್, ಆ ಡೆಡ್ ಬಾಡಿ ಜೊತೆ ಈ ರಾತ್ರಿ ಭಯ ಆಗುತ್ತೆ ಸರ್. ಸರ ನೀವು ಕೆರಳಿದ ಸಿಂಹ ರೀ ಸರ. ನಿಮಗೆ ಭಯ ಏನ್ರಿ? ಹೌದಾ, ಸಿಂಹನೇ. ರಾತ್ರಿ ಆದ ತಕ್ಷಣ ಇಲಿ ಆಗ್ಬಿಡ್ತೇನೆ. ಇರೋ ಒಂದು ಪ್ರೂಫ್ ಹೋಗ್ಬಿಡ್ತಲ್ಲ ಸರ್. ಪೊಲೀಸ್ನವ್ರ ಹತ್ರ ಆಟ ಆಡ್ತಾನೆ ಹರಾಮಿ ನನ್ನ ಮಗ. ಹುಡುಕ್ತೀನಿ, ಎಲ್ಲಿದ್ರು ಹುಡುಕಿ ಹಿಡಿತೀನಿ.
ಸರ್ ಅವನು ಹಿಡಿದು ಒಳಗೆ ಓಪನ್ ಮಾಡು. ಸರ್ ನಿಮ್ಮ ಚಾರ್ಜಿಂಗ್ ಟೈಪ್ ಸ್ಟಾರ್ಟ್ ಆಯ್ತು ನೋಡ್ರಿ. ಸಿಗ್ತಾನೆ ಯಾಕ್ರಿ ಸರ್ ಹಿಂಗೆ ಹೇಳತ್ತೀರಿ? ಯಾಕೋ ಇಲ್ಲ. ಹೋಗಿ ಎಬ್ಸು ಅವನ್ನ. ಹೋಗ್ರಿ ಸರ, ನಿಮ್ಗೇನು ಭಯನಾ? ಹೋಗಿ ಎಬ್ಸ್ರಿ ಸರ. ಸೋಮಿರಪ್ಪ. ಅವನು ಹೇಳಿದ ಕೂಸು. ಯಾಕೋ ಕೊಲೆ ಮಾಡಿದೆ ಅವ್ರನ್ನ? ತುಂಬ ಟ್ರೈ ಮಾಡಿರಿ ಸರ್, ಬಾಯಿನೇ ಬಿಡ್ತಾ ಇಲ್ಲ. ಅವನಂತ ಹುಚ್ಚಾದಂಗದನ್ರಿ ಅವನು, ಏನೋ ಮಾತಾಡಂಗಿಲ್ಲ. ಅವನೇನು ಹುಚ್ಚ ಅಲ್ಲ, ಹುಚ್ಚಿ ತರ ಆಕ್ಟ್ ಮಾಡ್ತಾ ಇದ್ದಾನೆ. ಕರೆಕ್ಟಾಗಿ ವರ್ಕ್ ಮಾಡಿ ಎಲ್ಲದೂ ಬಾಯ್ ಬಿಡ್ತಾನೆ. ಓಕೆ ಸರ್. ಯಾಕೆ ಕೊಲೆ ಮಾಡಿದೆ? ಹಾಂ, ನಿಜ ಹೇಳು, ನಿಜ ಹೇಳ. ಹೇಳ, ನಿಜ ಹೇಳು. ಹೇಳ ಹೇಳ ಹೇಳು. ಏನ್ರಿ ಸರ, ಹಿಂಗೆ ಏನು ಮಾಡೋದು? ಏನು ಮಾಡಂಗಿಲ್ಲ, ಮಾತಾಡಂಗಿಲ್ಲ. ನಾಗಂಗಿಲ್ಲ, ನಾವು ಬರೀ ಹೋಗೋಣ ಮನೆಗೆ ಬಂದು ನೋಡ್ತೀನಿ. PSI ಸರ್ ಹತ್ರ ಮಾತಾಡ್ಬೇಕಿತ್ತು ಸರ್. ಏನು ಮಾತಾಡ್ಬೇಕಾಗಿತ್ತು? ನನ್ನ ಹತ್ರ ಹೇಳ. ನೀವು ಅರೆಸ್ಟ್ ಮಾಡಿದ್ರಲ್ಲ, ಅವ್ನು ಹುಚ್ಚ ಸರ್, ಅವನ ಬಗ್ಗೆ ಮಾತಾಡ್ಬೇಕಿತ್ತು. ಹೌದಾ? ಸರಿ ಸರಿ, ಬಾ. ಸರ್ ಸರ್ ಇವನು ಅರೆಸ್ಟ್ ಮಾಡಿದ್ನಲ್ಲ ನಮ್ಮ ಕಡೆ. ಏನ್ ವಿಷಯ ಹೇಳು. ಸರ್ ನಂದು ಪೇಟೆಯಲ್ಲಿ ಪಾಸ್ಪೋರ್ಟ್ ಅಂಗಡಿ ಇದೆ ಸರ್. ಆ ವ್ಯಕ್ತಿ ದಿನ ಬರ್ತಾ ಇದ್ದ. ಬಂದಾಗ ಪಾಪ ಅಂತ ನಾನು ಏನಾದ್ರು ತಿನ್ಲಿಕ್ಕೆ ಕೊಡ್ತಿದ್ದೆ ಸರ್. ಆದರೆ ಅವನು ಬಂದು ಯಾರಿಗೇನು ತೊಂದರೆ ಮಾಡಿದಂಥ ವ್ಯಕ್ತಿ ಅಲ್ಲ. ಅವನ ಪಡೆಗೆ ಅವ್ನು ತಿನ್ಕೊಂಡು ಹೋಗ್ತಾ ಇದ್ದ. ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯ್ತು ಸರ್. ಆ ವಿಷಯಕ್ಕೆ ಮನಸ್ಸು ತಡೆನಾಡದೆ ಅವನ ಬಗ್ಗೆ ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ ಸರ್. ರೇಪನ್ ಮಾಡೋದು ನಿಂಗೆ ಹೇಳ್ಬಿಟ್ಟು ಮಾತಾನೇನೋ? ಅಲ್ಲ ಸರ್, ಅವ್ರು ನನಗೆ ತುಂಬಾ ದಿನದಿಂದ ಗೊತ್ತು. ನಿಂಗೆ ತುಂಬಾ ದಿನದಿಂದ ಗೊತ್ತು ಅಂತ ಅವನಿಗೆಲ್ಲ ಮಾಡಿಲ್ಲ ಅಂತಿದ್ಯಾ? ಹೌದು ಭರತ್, ಅವ್ರು ಹೇಳ್ತಿರೋದು ನಿಜ. ನಾವು ಮಾಡಿರೋ ಟೆಸ್ಟ್ ಪ್ರಕಾರ ಅವ ಇದನ್ನು ಮಾಡಿಲ್ಲ. ನೀವು ಹೇಳಿರೋ ಹಾಗೆ ಆ ರೇಪ್ ಕೊಲೆ ಅವನೇ ಮಾಡಿದ್ದಾದ್ರೆ ಆ ಹುಡುಗಿ ನಾವು ಯಾವ್ದಾದ್ರು ವಸ್ತುವಿನಿಂದ ಹೊಡೆದಿರಬೇಕು. ಯಾಕೆಂದ್ರೆ ಅವನಿಗೆ ಓಡೋಕ್ಕಾಗಲ್ಲ, ಅವನು ಒಂದು ಕಾಲಿನ ಮೂಳೆ ಮುರಿದಿದೆ. ಮತ್ತೆ ಅವ ಮೆಂಟಲಿ ವೀಕ್ ಆಗಿದ್ದಾನೆ ಹೇಳಿ ನಮ್ಮ ಮೆಡಿಕಲ್ ರಿಪೋರ್ಟ್ ಹೇಳುತ್ತೆ. ಆ ವಾಚ್ ಮೇಲೂ ಕೂಡ ಅವನ ಫಿಂಗರ್ ಪ್ರಿಂಟ್ ಇಲ್ಲ. ಅದರಲ್ಲಿರೋ ಫಿಂಗರ್ ಪ್ರಿಂಟ್ ಬೇರೆ. ಫಿಂಗರ್ ಪ್ರಿಂಟ್ ಬೇರೆನಾ? ಭರತ್, ನೀವು ಸ್ವಲ್ಪ ಹೊರಗಡೆ ಇರುತ್ತೆ. ಇವಾಗ ಪಬ್ಲಿಕ್ಗೆ ಮೀಡಿಯಾದವರಿಗೆ ಗೊತ್ತಾದರೆ ತುಂಬ ರಿಸ್ಕ್. ಈ ವ್ಯಕ್ತಿ ಜೊತೆಗೆ ಅವನನ್ನು ಬಿಟ್ಟು ಕಳಿಸು. ಆಮೇಲೆ ಫಿಂಗರ್ ಪ್ರಿಂಟ್ ಯಾರ್ದು ನನಗೂ. ಇದು ನಿಮಗೆ ಫ್ರೆಂಡ್ಲಿ ಅಡ್ವೈಸ್.
ಕೇಸ್ ಫೈಲ್ ತಗೊಂಡ್ರಿ. ಏನ್ರಿ ಎಲ್ಲಿವರೆಗೆ ಬಂತು ನಿಮ್ಮ ಇನ್ವೆಸ್ಟಿಗೇಷನ್? ಮಾಡ್ತಾ ಇದ್ದೀವಿ ಸರ್. ಇನ್ನೂ ಒಂದು ಲೀಡ್ ಸಿಕ್ಕಿಲ್ಲ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಾ? ಹೈಯರ್ ಆಫೀಸರ್ ವರೆಗೂ ಕಂಪ್ಲೇಂಟ್ ಹೋಗಿದೆ. ಇನ್ನು 2 ದಿನದಲ್ಲಿ ಲೀಡ್ ಕೊಡ್ತೀನಿ ಸರ್. ಏನ್ ಮಾಡ್ತೀರೋ ಮಾಡ್ರಿ, 2 ದಿವಸದಲ್ಲಿ ನಮ್ಗೆ ರಿಸಲ್ಟ್ ಬೇಕು. ಸರ್ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಇಷ್ಟೆಲ್ಲ ಕೊಲೆ ನಡೀತಾ ಇದ್ರು ಆರೋಪಿಯನ್ನು ಹಿಡಿಯೋಕ್ಕಾಗ್ತಿಲ್ವಲ್ಲ, ಇದಕ್ಕೆ ಕಾರಣ? ಆರೋಪಿಗಳನ್ನ ಹುಡುಕ್ತಾ ಇದ್ದೀವಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ನೊಂದು 2-3 ದಿವಸದಲ್ಲಿ ಅವ್ರನ್ನ ಬಂದು ಸರ್, ನೀವು ಆರೋಪಿ ಹಿಡಿದ್ಬಿಟ್ಟು ಮುಚ್ಚಿನ ಕರ್ಕೊಂಡು ಬಂದು ಅವನ್ನೇ ಆರೋಪಿ ಅಂತ ಪ್ರೂವ್ ಮಾಡೋ ಪ್ರಯತ್ನದಲ್ಲಿದ್ದೀರಾ ಅಂತ ಎಲ್ಲ ಕಡೆ ಸುದ್ದಿ ಇದೆ. ಇದಕ್ಕೆ ನೀವೇನು ಹೇಳ್ತೀರಾ? ನೋಡಿ, ಅವನನ್ನು ಕರ್ಕೊಬಂದು ವಿಚಾರಣೆ ಮಾಡಿ ಅವನನ್ನು ಹಾಗೆ ಬಿಟ್ಟಿದ್ದೀವಿ. ಅವನನ್ನು ಈ ಕೇಸಲ್ಲಿ ಇನ್ವಾಲ್ವ್ ಮಾಡಿಲ್ಲ. ಸರ್ PSI ಭರತ್ ಅವರು ಇತ್ತೀಚಿನ ದಿನಗಳಲ್ಲಿ ತಮ್ಮ ಕರ್ತವ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಇಲ್ಲ ಹಾಗೇನಿಲ್ಲ. ಭರತ್ ಮೇಲೆ ನಮಗೆ ಸಂಪೂರ್ಣ ಭರವಸೆ ಇದೆ. ಇನ್ನು ಸ್ವಲ್ಪ ದಿವಸದಲ್ಲಿ ಇದೊಂದು ಪರಿಹಾರ ಕಂಡು ಹಿಡಿತಾರೆ. ಇಷ್ಟೆಲ್ಲ ಕೇಸ್ನಲ್ಲಿ ಒಂದು ಕ್ಲೂ ಸಿಗ್ಲಿಲ್ಲ ಅಂದ್ರೆ ಅರ್ಥ ಅವನಿಗೆ ಮರ್ಡರ್ ಮಾಡಿದ್ಮೇಲೆ ಯಾವುದೇ ಕ್ಲೂ ಉಳಿಸಬಾರ್ದು ಅನ್ನೋದು ಗೊತ್ತಿರಬೇಕು. ಇಲ್ಲ ಅಂದ್ರೆ ಅವನು ಎಜುಕೇಟೆಡ್ ಆಗಿರ್ಬೇಕು, ಅಥವಾ ಅವನಿಗೆ ಯಾರ್ದಾದ್ರು ಸಪೋರ್ಟ್ ಇರ್ಬೋದು. ಅವ್ನು ಎಜುಕೇಟೆಡ್ ಇರ್ಬೋದು ಸರ್. ಫಸ್ಟ್ ಎಜುಕೇಟೆಡ್ ಆಗಿದ್ರೆ ಅವನು ರಿಚ್ ಪರ್ಸನ್ ಆಗಿರ್ಬೇಕು. ಅವನ ಬಾಡಿನ ಸಿಕ್ಟರ್ ಆಫ್ ಮಾಡ್ಬೋದು. ಆದ್ರೆ ಇಲ್ಲಿ ನೋಡು, ಎಲ್ಲ ಬಾಡಿಗಳು ಔಟ್ ಸೈಡ್ ನಲ್ಲಿ ಸಿಕ್ಕಿದೆ. ಇಂಥ ಪ್ಲೇಸ್ ನಲ್ಲಿ ರಿಫಂಡ್ ಮಾಡಿದ್ದಾನೆ ಅಂದ್ರೆ ಅವನು ರಿಚ್ ಪರ್ಸನ್ ಅಲ್ಲ. ಅವನಿಗೆ ಯಾರ್ದು ಸಪೋರ್ಟ್ ಇರ್ಬೋದು ಕ್ಲೂನೆಲ್ಲ ಕ್ಲಿಯರ್ ಮಾಡೋಕೆ. ಸಪೋರ್ಟಾ ಇರ್ಬೋದು ಸರ್. ಸರ್ ಹೆಂಗ್ ಸರ್ ಇರ್ಬೋದು ಸರ್? ಈಗ ನೀನೇನು ಎಲ್ಲದಕ್ಕೂ ಹೂ ಅಂತೀಯ? ಆ ಫೋಟೋನ ಯಾಕೆ ಆ ರೀತಿ ನೋಡ್ತಿದ್ಯಾ? ಈ ಫೋಟೋದಲ್ಲಿರೋ ಹುಡುಗಿ ನೋಡಿದೀನಿ ಸರ್. ಅವತ್ ನಾವು ಊರಿಂದ ಬರುವಾಗ ಇದೇ ಹುಡುಗಿ ಒಬ್ಬ ಹೊತ್ಕೊಂಡು ಹೋಗ್ತಿದ್ದ. ಕರೆಕ್ಟ್ ಆಗಿ ನೋಡಿ, ಇದೇ ಹುಡುಗಿನ? ಹ್ಞೂ ಸರ್, ಇದೇ ಹುಡುಗಿ. ಹೊತ್ಕೊಂಡು ಹೋಗೋದು ನೋಡಿದ್ಯಾ? ಹಾ ಸರ್, ನೋಡಿದ್ದೀನಿ. ಏನ್ ಊರಿಂದ ಬಂದಿದ್ಯಾ ಅವಾಗ? 2 ತಿಂಗಳ ಹಿಂದೆ. ಯಾವ ದಿನ ಹೇಳು? ದಿನ ಮಂಗಳವಾರ ಸರ್. ದಿನ
ಸ್ಟೇಷನ್ ಟೀ ಕೊಡಕ್ ಬರ್ತೀಯ? 2 ತಿಂಗಳ ಹಿಂದೆ ನಡೆದಿದ್ನ ಈಗ ಹೇಳ್ತೀಯಾ? ಕೇಸ್ ಸುಮ್ಮನಿರು. ಈ ಕೇಸ್ ರಿಜಿಸ್ಟರ್ ಆಗಿದ್ದು ಬುಧವಾರ, ಅಂದ್ರೆ ಅವನೇ. ನೀನ್ ಅವನನ್ನು ನೋಡೋದು ಗೊತ್ತಿರ್ತೀಯ? ಹ್ಞೂ ಸರ್. ನೋಡಕ್ ಹೇಗಿದ್ದಾನೆ ಅಂತ ಸ್ಕೆಚ್ ಬಿಡ್ಸೋರಿಗೆ ಹೇಳ್ತೀಯ? ಹ್ಞೂ ಸರ್. ಕೇಸ್ ಕರ್ಕೊಂಡು ಹೋಗಿ ಸ್ಕೆಚ್ ಹಾಕ್ಸೋದು. ಈ ಸ್ಕೆಚ್ ಇಟ್ಕೊಂಡು ಹೆಂಗ್ರಿ ಸರ್ ಹುಡ್ಕೋದು? ನಮ್ಗಿರೋದು ಇದೊಂದೇ ಆಪ್ಷನ್, ಬೇರೆ ಇಲ್ಲ. ನಡೆದಿರೋ ಘಟನೆ ಎಲ್ಲ ಈ ಊರಿನ ಹತ್ರನೇ ನಡೆದಿದೆ. ಆದ್ರೆ ಕೊಲೆಗಾರ ಈ ಊರಿನ ಹತ್ರನೇ ಇದ್ದಾನೆ. ಎಲ್ಲ ಕಡೆ ವಿಚಾರಿಸಿ, ಆದ್ರೆ ನಾವು ಹುಡುಕ್ತಾ ಇರೋದು ಕೊಲೆಗಳ ಬಗ್ಗೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಸುಮ್ಮನೆ ಸರ್, ಮಿಸ್ಸಿಂಗ್ ಅಂತ ಹೇಳಿದ್ರೆ ಓಕೆನಾ ಸರ್? ಏನಾದ್ರೆ ಹೇಳಿ, ಹುಡುಕಿ ಹೋಗಿ, ಜಸ್ಟ್ ಗೋ. ಓಕೆ ಸರ್. ಈ ವ್ಯಕ್ತಿನ ಎಲ್ಲಾದ್ರೂ ನೋಡಿದ್ದೀರಾ? ಹಾಂ ಸರ್, ನಾನು ನೋಡಿದ್ದೀನಿ ಸರ್. ಇವನ್ನ ನೋಡಿ. ಎಲ್ಲಿ? ಪೊಲೀಸ್ ಹತ್ರ ನಿಮ್ಗೆ ಗೊತ್ತಿದ್ರು ಗೊತ್ತಿಲ್ಲ ಅಂತ ಹೇಳಬೇಕು, ಇಲ್ಲಾಂದ್ರೆ ನಮಗೆ ತೊಂದರೆ. ಸಾರಿ ಸರ್, ನಾನು ಮಿಸ್ ಆಗೋದು. ನೋಡಿದ್ರೆ ಹೇಳ್ಬಿಡ್ರಿ, ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಮಿಸ್ಸಿಂಗ್ ಆಗಿದ್ದೇನೆ, ಹುಡುಕ್ತಾ ಇದ್ದೇವೆ ಅಷ್ಟೇ, ಆಯ್ತಾ? ನೋಡಿ ಮುಚ್ಕೊಂಡಿರೋ ಗೊತ್ತು, ನಿಮ್ಮ ಜೊತೆ ಬಂದ್ಬಿಟ್ಟು ನನಗೆ ಸಿಕ್ಕಾಕ್ಸಿದಿಲ್ಲ ನೀವು. ನನಗೇನು ಗೊತ್ತು, ಈ ರೀತಿ ನಮ್ಗೆ ಹೇಳ್ಕೊಬಂದು ಈ ರೀತಿ ತಿಳಿಸ್ತಾ ಬರೀ ಸಾಹೇಬ್ರು ಕರೆದಿದ್ದಾರೆ. ಸರ್ ಇವರೇ ಇಬ್ರು. ನಿಂಗೆ ಅವ್ರ ಬಗ್ಗೆ ಗೊತ್ತಿರೋದನ್ನ ಹೇಳು, ಇಲ್ಲಾಂದ್ರೆ ಯಾವ್ದಾರ ಕೇಸಲ್ಲಿ ಫಿಟ್ ಮಾಡುವಾಗ ಹಾಕ್ತೀನಿ. ಬೇಡ ಸರ್, ಹೇಳ್ತೀನಿ ನಾನು. ಅವನು ಇವರು ನಮ್ಮ ಸಹ ಇಲ್ಲಿಂದ ತುಂಬ ದಿನ ಆಯಿತು, ಇಲ್ಲೇ ಕೂಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಅವನಿಗೆ ಕನ್ನಡ ಬರಲ್ಲ ಸರ್, ಹಿಂದಿ ಮಾತಾಡ್ತಾನೆ. ಎಲ್ಲಿರ್ತಾನ ಅವನು? ಸರ್ ಅವನು ಯಾವುದೋ ಹಾಗಿದ್ದರು ಫ್ಯಾಕ್ಟರಿ ಇರ್ತಾನೆ ಸರ್, ಅಲ್ಲಿ ಅವನು ಒಬ್ಬನೇ ಇರ್ತಾನೆ ಸರ್ ಅಲ್ಲಿ. ಇವನ ಹತ್ರ ಆ ಫ್ಯಾಕ್ಟ್ರಿ ಅಡ್ರೆಸ್ ತಗೋ. ಆಯ್ತು ಸರ್.
ಹೋಗಲ್ಲ, ಬರ್ತಾನೆ, ಸ್ವಲ್ಪ ಹೊತ್ತು ಕಾಯೋಣ. ಸರ್ ಚುಚ್ಚಿ ಓಡಾಬಿಟ್ಟ ಸರ್. ಗಾಡಿ ಹಾಕಲ್ರಿ. ಹೌದು ಸರ್. ನೀನ್ ಯಾಕೆ ಬಂದು ಸ್ಟೇಷನ್ಗೆ?
ಇಲ್ಲಿಂದ ಹೋಗು. ಹೇಳು, ನೀವ್ ಮಾಡಿದ್ದು ಒಂದೊಂದಾಗಿ ಹೇಳು. ನಗ್ತೀಯ ಮಗನೇ, ನಗ್ತೀಯ, ನಿನ್ನ ಕೊಬ್ಬನ್ನೆಲ್ಲ ಇಳಿಸ್ತೀನಿ. ನಿನ್ನ ಹೆಸರೇನು? मुनीर। ಯಾವ ಊರು ನಿಂದು? मेरा कोई गांव नहीं है क्योंकि मैं एक ही जगह पे नहीं रुकता हूँ। ಇಲ್ಲಿವರೆಗೆ ಎಷ್ಟು ರೇಪ್ ಕೊಲೆ ಮಾಡಿದ್ಯಾ? ನಮ್ಮ ಹತ್ರ ಇದೆಯಲ್ಲ ಸರ್ ಡೀಟೇಲ್ಸ್ 15 ಅಂತ. नहीं साहब, तुम्हारी गिनती अभी बाकी है क्योंकि ये बचपन से करता आ रहा हूँ मैं। जब जब मन किया तब तब किया। ಅಮ್ಮಾಯಿ ಹೆಣ್ಮಕ್ಳ ಜೀವನ ಲೆಕ್ಕನೇ ಇಲ್ಲದೆ ಹಾಳು ಮಾಡಿದ್ಯಲ್ಲ, ಎಷ್ಟು ಕೆಟ್ಟ ಮೃಗಾನ ನೀನು. साहब, इंसान को जानवर बनना जरूरी है हमारे पसंद की चीज के लिए। इसमें मजे वो आई थी ना, तुम्हारा बहन है ना, अच्छी है अच्छी है। ನಿನ್ ಜೊತೆ ಯಾರ್ಯಾರಿದ್ದಾರೆ? कोई नहीं है। ನಿಜ ಹೇಳು, ನಿನ್ ಗ್ರೂಪ್ ನಲ್ಲಿ ಯಾರ್ಯಾರಿದ್ದಾರೆ? तुम कितना मारो, मेरा एक ही जाओगे। कोई नहीं है। क्या हुआ साहब, थक गए क्या? ಸರ ಇವನ್ ಕೂರಿಸಿ ಎನ್ಕ್ವೈರಿ ಮಾಡತ್ತಿರಲ್ಲ, ಇವನ್ನ ಎನ್ಕೌಂಟರ್ ಮಾಡ್ಬಿಡಿ ಸರ. ಇವನ್ ಬದುಕಿದ್ರೆ ಎಷ್ಟು ಜನರು ಭಾಳ ಹಾಳು ಮಾಡ್ತಾನೇನ್ರಿ. वो ठीक बोल रहा है, कर दो साहब। अगर मैं बाहर आया तो आपको खाने के लिए और सोने के लिए टाइम भी नहीं मिलेगा, उतना हंगामा मचाऊंगा। ಹಾಗಾಗೋದಕ್ಕೆ ಬಿಡಲ್ಲ ನಾನು, ನಿನ್ನನ್ನ ಸಾಯಿಸ್ತೀನಿ. ಹಾಗೆ ಸಾಯಿಸಲ್ಲ, ನೀನು ನರಳಿ ನರಳಿ ಸಾಯ್ಬೇಕು. ಆ ಹೆಣ್ಮಗಳಿಗೆ ಕೊಟ್ಟಿರೋ ಪ್ರತಿಯೊಂದು ನೋವು ನೀನು ಅನುಭವಿಸ್ಬೇಕು. ಸರಿಯಾದ ಟ್ರೀಟ್ಮೆಂಟ್ ಕೊಡ್ರಿ. ಪೊಲೀಸ್ ಅಂದ್ರೆ ಏನು ಅಂತ ಅವನಿಗೆ ಅರ್ಥ ಆಗ್ಬೇಕು. ಸರ 2 ದಿನ ಹೋಗ್ಬೇಕಿತ್ತು ಸರ. ಇಂಥ ಟೈಮಿಗೆ ಯಾಕೆ ಹೋಗ್ತಿದ್ದಿ? ಸರ ಸ್ವಲ್ಪ ಅರ್ಜೆಂಟ್ ಇತ್ತು, ಹೋಗ್ಲೇಬೇಕಿತ್ತು. ಸರಿ ಸರಿ ಇಟ್ಟು. ಸರ ಅವ್ನು ಎನ್ಕೌಂಟರ್ ಮಾಡ್ಬಿಟ್ಟು ಸರ. ಅವನಿಗೆ ಯಾವ ರೀತಿ ಚಿತ್ರಹಿಂಸೆ ಕೊಡ್ತೀನಿ ಅಂದ್ರೆ, ಇದೇನ್ರಿ ಮಾತ್ರ 50 mg ತಗೊಂಡ್ರೆ ಕುದುರೆ ಆಗ್ತಾನೆ, 250 mg ತಗೊಂಡ್ರೆ ನರಳಿ ನರಳಿ ಚಟ್ಟಕ್ಕೆ ಇರ್ತಾನೆ. ಸೂಪರ್ ಸರ್, ಇಂಥವ್ರಿಗೆ ಹಿಂಗೆ ಮಾಡೋದು ಸರ್. ಇಂಥ ಸಾವೇ ಅಂಥವ್ರಿಗೆ ಬರ್ಬೇಕು ಸರ್. ಯಾವಾಗ ಸರ್ ಮಾಡೋದು? ನಾಳೆ ಬೆಳಗ್ಗೆ. ಎಲ್ಲಿ ಸರ? ನನಗೆ ಗೊತ್ತಿರೋ ಒಂದು ಜಾಗ ಇದೆ, ಅಲ್ಲಿ ಯಾರು ಬರಲ್ಲ. ನಾಳೆ ಬೆಳಗ್ಗೆ ಇದೊಂದು ಕೇಸಿಗೆ ಫುಲ್ ಸ್ಟಾಪ್ ಆಗ್ಬಿಡ.
ए पुलिस, तू मुझे मारने वाला था ना? ले अब बात कर. ಸರ್ ಕಾಪಾಡಿ ಸರ್, ನನ್ನ ಸರ್ ಇಲ್ಲಿ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ಸರ್. ಪ್ಲೀಸ್ ಸರ್ ಕಾಪಾಡಿ ಸರ್, ತುಂಬ ಹೊಡಿತಿದ್ದಾರೆ ಸರ್, ಕಾಪಾಡಿ ಸರ್. मैं तुझे पहले ही बोला था शूट करके मार दो, पर तू मुझे तकलीफ लेके मरने के लिए छोड़ के आया. देख अब मैं बच गया, अब दिखाता हूँ तेरे को तकलीफ क्या है. आज से तेरा मेरा खेल शुरू. ये सिर्फ सैंपल है, आगे देख. पहले तेरे नौकरी बचा, क्योंकि ये मीडिया वाली है, ब्रेकिंग न्यूज़ में आने वाला है तो. ಏನ್ ಮಾಡ್ತಿದ್ಯಾ? ಚಾವಿ ಹಾಕಿ ನೋಡಾಕ್ತಿದ್ದೆ ಸರ್. ಯಾರು ಜವಾಬ್ದಾರಿ ಇಲ್ಲ? ಉಳಿದವ್ರಲ್ಲ ಎಲ್ಲವರು? ಇಲ್ಲ ಸರ್, ಎಲ್ಲ ರೌಂಡ್ಸ್ ಕರೆಕ್ಟಾಗಿ ಲಾಕ್ ಮಾಡು. ಎಲ್ಲಿ ಸರ? ಸರ 2 ದಿನ ಲೀವ್ ಬೇಕಿತ್ತು ಸರ. ಬನ್ನಿ. ಇಲ್ಲ ಸರ್, ಸ್ವಲ್ಪ ಕೆಲಸ ಇದೆ.